ಹಲೋ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಅಂದರೆ, ಸಮಾಜದಲ್ಲಿ ಒಂದು ಮಾತಿದೆ, ಯಾವುದೋ ಮಾಡೋ ತಪ್ಪಿಗೆ ಇನ್ನೊಬ್ಬನ ಬಲಿಯಾದ ಅಂತ. ಹಾಗೆ ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಚ್ಚಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಈ ಥರ ಮಾತು ಕೇಳಿದ್ದೀವಿ. ಅದೇ ಥರನೇ ಕೇರಳದ ರಾಜ್ಯದಲ್ಲಿ ಒಬ್ಬ ಯುವಕ ಬಲಿಯಾಗಿದ್ದಾನೆ. ರೀಸೆಂಟಾಗಿ ನ್ಯೂಸ್ ನಡೆದಿದೆ. 2-3 ದಿನದಿಂದ ಇದು ವಿಡಿಯೋ ವೈರಲ್ ಆಗ್ತಾ ಇದೆ. ಬಟ್ ಸ್ವಲ್ಪ ಜನ ಬಗ್ಗೆ ಇದ್ರ ಬಗ್ಗೆ ಇನ್ನೂ ಏನೂ ಗೊತ್ತಿಲ್ಲ. ಸೊ ಅದು ಎಲ್ಲರಿಗೂ ಮುಟ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರೋದು. ಕೇರಳದಲ್ಲಿ ದೀಪಕ್ ಎಂಬ ಒಂದು ಹುಡುಗ, ಈ ಕೆಳಗಡೆ ಫೋಟೋ ಕೊಡ್ತಾ ಇದ್ದೀನಿ ನೋಡಿ ನೀಟಾಗಿ, ಅವನೇ ಕೇರಳದ ಯುವಕ. ಅವನು ರೈಲ್ವೆ ಸ್ಟೇಷನಿಂದ ಅವನ ಊರಿಗೆ ಹೋಗಬೇಕಾಗ್ತಿರುತ್ತೆ. ಸೊ ಅದಕ್ಕೆ ಬಸ್ಸಲ್ಲಿ ಹತ್ತಿದ್ದಾನೆ, ಪ್ರೈವೇಟ್ ಬಸ್ಸಲ್ಲಿ. ಬಟ್ ಬಸ್ ಫುಲ್ ರಶ್ ಇರುತ್ತೆ. ಸೊ ನಿಲ್ಲಕ್ಕೆ ಆಗ್ತಿರಲ್ಲ ಜಾಗ. ಅದರಲ್ಲೂ ಅವ್ನು ವೆಯ್ಟ್ ಲಗೇಜ್ ಬೇರೆ ಇಟ್ಕೊಂಡಿರ್ತಾನೆ ಪಾಪ. ಅಂಥದ್ರಲ್ಲಿ ಇಟ್ಕೊಂಡಿರ್ತಾನೆ, ನಿಂತ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡಿ ನಿಂತಿರ್ತಾನೆ. ಬಟ್ ಈ ಹುಡುಗಿ ಶಿಮ್ಜಿಯಾ ಅಂತ ಇದ್ದಾಳಲ್ಲ, ಅವಳು ಮುಸ್ಲಿಂ ಹುಡುಗಿ. ಅವಳು ಏನಿದ್ದಾಳೆ ಅಂತ ಅಂದರೆ, ವಿಡಿಯೋ ಮಾಡ್ತಾಳೆ. ಹಾಗೆ ಅವನನ್ನು ಮುಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಒಂಥರ ತೋರಿಸೋ ಥರ ವಿಡಿಯೋ ತನ್ನ ವೈರಲ್ ಆಗಲಿ ಆ ಉದ್ದೇಶದಿಂದ ಅವಳೊಂದು ಮಾಡ್ತಾಳೆ. ಅದನ್ನು ಮಾಡಿ ಅವಳು ತನ್ನ ಪೇಜಲ್ಲಿ ಪೋಸ್ಟ್ ಮಾಡ್ತಾಳೆ. ಪೋಸ್ಟ್ ಮಾಡಿದ್ದು ಮಾರನೇ ದಿನದಿಂದಲೇ ಎಲ್ಲ ಕಡೆನೂ ವೈರಲ್ ಆಗುತ್ತೆ. ಇದು ಶುಕ್ರವಾರ ನಡೆದಿರೋದು ಇನ್ಸಿಡೆನ್ಸು. ಸೊ ಇದೆಲ್ಲ ವೈರಲ್ ಆಗುತ್ತೆ. ವೈರಲ್ ಆಗಿ ಅವನ ಕಡೆ ಫ್ರೆಂಡ್ಸ್ ಇರೋರೆಲ್ಲರೂ ಶೇರ್ ಆಗುತ್ತೆ. ಅವನಿಗೂ ಹೋಗಿ ಹೇಗೂ ರೀಚ್ ಆಗುತ್ತೆ. ರೀಚ್ ಆದಮೇಲೆ ಅವನು ಆ ವಿಡಿಯೋ ನೋಡ್ತಾನೆ, ಈ ಥರ ಎಲ್ಲ ಆಗಿದೆ ಅಂತ. ಬಟ್ ಅವನ ಫ್ಯಾಮಿಲಿಯವರೆಲ್ಲ ಹೇಳ್ತಾರೆ, ಡೋಂಟ್ ವರಿ, ಏನೋ ತಲೆ ಕೆಡ್ಸ್ಕೊಬೇಡ, ನಾವಿದ್ದೀವಿ, ಏನೋ ಇಲ್ಲ ಅಂತಂದು. ಬಟ್ ಅವನಿಗೆ ಮನಸ್ಸಲ್ಲಿ ಇರುತ್ತಲ್ಲ, ಎಲ್ಲರಿಗೂ ಗೊತ್ತಾಗಿದೆ. ಎಲ್ಲ ಸಮಾಜದಲ್ಲಿ ಇರೋರು ಗಂಡು ಮಕ್ಕಳು ಎಷ್ಟೋ ಜನ ಅಂಜುತ್ತಿರ್ತಾರೆ. ಎಲ್ಲರೂ ಒಂದೇ ಥರ ಇರೋದಿಲ್ಲ, ಚೇಂಜ್ ಇರ್ತಾರೆ. ಬಟ್ ಅವನು ಅಂಜುತ್ತವರು ಅವರಿಗೆ ಯಾವ ಥರ ಆಗುತ್ತೆ ಅನ್ನೋದು ಇದೇ ಒಂದು ಉದ್ದೇಶ. ಅವನು ಅಂಜಿ ಅದನ್ನು ಏನು ಮಾಡ್ತಾನೆ, ಶನಿವಾರ ಶುಕ್ರವಾರ ಇದಾಗಿರುತ್ತೆ. ಶನಿವಾರ ಇದು ನೋಡ್ತಾನೆ. ನೋಡಿ ಎಲ್ಲ ಜೊತೆ ಮಾತಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ಅವ್ರ ಮನೇಲಿ ಎಲ್ಲರೂ ಅವ್ನು ಎದ್ದೇಳ್ಸೋಣ, ಯಾಕೋ ಎದ್ದಿಲ್ಲಲ್ಲ ಅಂತ ಹೇಳಿ ಎದ್ದೇಳ್ಸೋಣ ಅಂತ ಹೋಗೋ ಅಷ್ಟರಲ್ಲಿ ಫ್ಯಾನಿಗೆ ನೇಣು ಹಾಕೋದು ಸತ್ತೋಗಿದ್ದಾನೆ. ಈ ಥರ ಆಗುತ್ತೆ. ಯಾರೋ ಒಬ್ಬ ತನ್ನ ಲೈಫ್ ಬರಲಿ, ವ್ಯೂಸ್ ಬರಲಿ, ಆ ಥರ ಬರಲಿ, ಈ ಥರ ಬರಲಿ ಅಂತ ಹೇಳಿ ನೀವು ಮಾಡೋದಕ್ಕೆ ಇನ್ನೊಬ್ಬನ ಬಲಿ ಆಗ್ತಾರೆ. ಯಾವುದೇ ಥರದ್ದು ಈ ಥರ ಯಾರು ಮಾಡಬೇಡಿ ಅಂತ ಕೇಳೋದ್ಕೊಳ್ತಿರೋದು. ಹೆಣ್ಮಕ್ಳಿಗೆ ಸಮಾಜದಲ್ಲಿ ಬಹಳ ಗೌರವ ಸ್ಥಾನ ಇದೆ. ಬಟ್ ಅದನ್ನು ಎಷ್ಟೋ ಜನ ದುರುಪಯೋಗ ಪಡ್ತಿದ್ದೀರಿ. ಈ ಥರ ಯಾವತ್ತೂ ಮಾಡಬೇಡಿ. ಎಷ್ಟೋ ಗಂಡು ಮಕ್ಕಳಿಗೆ ಅವ್ರಿಗೊಂದು ಜೀವನ ಇರುತ್ತೆ, ಅವ್ರಿಗೊಂದು ಫ್ಯಾಮಿಲಿ ಇರುತ್ತೆ. ನೀವು ಮಾಡೋ ಒಂದೇ ಒಂದು ಸಣ್ಣ ತಪ್ಪು ಅವ್ರ ಲೈಫ್ನೇ ಚೇಂಜ್ ಮಾಡಿಬಿಡುತ್ತೆ. ಅದಕ್ಕೆ ಹೇಳೋದು, ಒಂದು ದಿನದ ಖುಷಿಗೋಸ್ಕರ ಜೀವನ ಪೂರ್ತಿ ಹಾಳು ಮಾಡಬೇಡಿ. ಯಾರೋ ಒಬ್ಬರದ್ದು ನಿಮ್ದೊಂದು ದಿನದ ಖುಷಿ ಆಯ್ತಿಲ್ಲ, ಬಟ್ ಅವ್ರದ್ದು ಜೀವನವೇ ಹಾಳಾಗೋಯ್ತು. ಯಾರೂ ಈ ತಪ್ಪು ಮಾಡಬೇಡಿ ಅಂತ ಹೇಳಿ ಇದನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ. ಹಾಗೆ ಈ ಥರ ಯಾರು ಮಾಡಬೇಡಿ.